ಫೈನಲಿ ನಾವು ಇಷ್ಟು ದಿನದಿಂದ ಕಾಯ್ತಾ ಇದ್ದಿದ್ದ ಟೈಮು ಬಂದೇ ಬಿಡ್ತು ಅಂತ ಹೇಳ್ಬೋದು. ನಾವಿಲ್ಲಿ ಪ್ರೇಯರ್ ಮಾಡಿಕೊಂಡು ಎಲ್ಲಿ ಹೊರಟಿದ್ದೀವಿ ಅಂತ ಹೇಳಿ ಮುಂದೆ ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟಾಡು ಯೂಟ್ಯೂಬ್ ಚಾನಲ್. ಇವತ್ತು ಡೇಟ್ ಎಷ್ಟು? 27 ನೋಡಿ, 27 ಟೈಮು 10:30 ಆಗಿದೆ ನೈಟು. ಸೊ ಇವತ್ತು ನಿರ್ಮಲನ್ಗೆ ಆ್ಯಕ್ಚುಲಿ ಅಡ್ಮಿಷನ್ ಇತ್ತು, ಡೆಲಿವರಿ ಡೇಟ್ ಇದೆ. ಸೊ ಹಾಗಾಗಿ ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನೋಡೋಣ ಇವತ್ತು ಆಗುತ್ತಾ ಅಥವಾ ನಾಳೆ ಡೆಲಿವರಿ ಆಗುತ್ತಾ ಅಂತ. ಇನ್ನು ಈಗ ಅಡ್ಮಿಷನ್ ಮಾಡ್ಕೊತಾ ಇದ್ದಾರೆ. ಸೊ 10 o'clock ಅವಳಿಗೆ ಅಡ್ಮಿಟ್ ಆಗೋಕ್ಕಿದ್ದಿತ್ತು. ಸೊ ಈಗ ಬರ್ತಾ ಇದ್ದಾರೆ. ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಅಂತ ಹೇಳ್ಬೋದು. ಸೊ ಫುಲ್ ಪಾಪ ಅವಳು ತುಂಬ ಇದು ಮಾಡ್ತಾ ಇದ್ದಾಳೆ, ಸ್ವಲ್ಪ ಹೆದರ್ತಾ ಇದ್ದಾಳೆ. ಸೊ ಒಳಗಡೆ ಎಲ್ಲ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಿರ್ಮಲನ್ಗೆ ಅಡ್ಮಿಟ್ ಮಾಡ್ತಾ ಇದ್ದೀವಿ ನಾವು. ಇವತ್ತಿಲ್ಲ ಅಂದರೆ ನಾಳೆ. ಸೊ ಲೆಟ್ಸ್ ಗೋ. ಏನು ಗೊತ್ತಾ, ನಾವು 10 ಜನ ಬಂದಿದ್ದೀವಿ. ಓಕೆನಾ? ಹೌದು, 10 ಮೆಂಬರ್ಸ್. ಫಸ್ಟ್ ಟೈಮ್ ಇಷ್ಟು ಜನ ಬಂದಿದ್ದಾರೆ. ಯಾಕೆ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಲೇಟಾಗಿ ಅಂದರೆ ಲಾಂಗ್ ಬ್ಯಾಕ್ ಆದಮೇಲೆ ಬೇಬಿ ಆಗ್ತಾ ಇರೋದು. ಸೊ ಹಾಗಾಗಿ ಕರಿಬೇಡ, ಅವರು ಬ್ಯುಸಿ ಇದ್ದಾರೆ, ಈಗ ಬರಲ್ಲ ಅವರು. ಹೆಂಗಿದೆ ಎಕ್ಸೈಟ್ಮೆಂಟ್ ಆಗಿದ್ದೀರಾ? ಸೊ ಲೆಟ್ಸ್ ಗೋ. ಅಂತೂರ್ ಮಮ್ಮಿ ಹಲೋ, ಹಿಪ್ ಹಿಪ್. ನೋಡು ನೋಡು ಹೆಂಗ್ ಕಾಮಿಡಿ ಆಗಿದ್ದೀನಿ ನಾನು. ಸಂತೂರ್ ಮಮ್ಮಿ, ನೀನೇನ್ ಅನ್ಕೊಂಡೆ? ಚಿಕ್ಕದ್ ಗೌನ್ ಕೊಡ್ತಾರ ಅನ್ಕೊಂಡ? ಕೊಡಿಲಿ, ಇಲ್ಲೇ ಟೈಲರ್ ಇದ್ದಿದ್ದೆ, ಹೊಲ್ದ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಉದ್ದ ಆಯ್ತಾ ನೈಟಿ? ನೈಟಿ ಕೊಡು, ಕಟ್ ಮಾಡಿ. ನಿರ್ಮಲ ಭಯ ಆಗ್ತಿದೆ. ಇಲ್ಲ, ಫಸ್ಟ್ ಬಂದಾಗ ಆಗ್ತಿತ್ತು. ಹೌದಾ? ನಾರ್ಮಲ್ ಆಯ್ತು. ಈಗ ನಾರ್ಮಲ್ ಆಯ್ತಾ? ಏ ಸುಷ್ಮಿತಾ, ಏಯ್ ಮಾಮ ನಿರ್ಮಲಂಗಂತ ತಂದಿದ್ದದು. ಸೊ ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೆ ನಾನು. ಯಾರು ಹೇಳಿದ್ದು ವೇಸ್ಟ್ ಆಗುತ್ತೆ ಅಂತ? ಹೆಂಗ ಅನಿಸ್ತಿದೆ ನಿಮ್ಗೆಲ್ಲ? ಹೆಂಗನ್ನಿಸ್ತಿದೆ ಆಂಟಿ? ಅಜ್ಜಿ ಆಗ್ತಿದ್ದೀರಾ? ಎಕ್ಸೈಟೆಡ್ ಆಗಿದ್ದೀರಾ? ಯಾವ ಮಗುವಿನ ನಿರೀಕ್ಷೆಯಲ್ಲಿದ್ದೀರಾ ನೀವೆಲ್ಲ? ಟ್ವಿನ್ಸ್ ಇದ್ದಿದ್ರೆ ಇಷ್ಟೊತ್ತಿಗೆ ಡಾಕ್ಟರ್ ಹೇಳಿರೋರು. ಏನು ಸ್ವಲ್ಪ ಜೋರಾಗಿ ಹೇಳಿ, ಅಲ್ಲ ಇಲ್ಲಿ ಕೇಳಿಸ್ಲಿ ಅಲ್ವಾ? ನಿಮ್ಗೆ ಯಾವ ಮಗು ಬೇಕು? ಅದೆಲ್ಲ ಬೇಡ, ಒಳಗಡೆ ಏನಿದೆ ಅದನ್ನ ಹೇಳಿ. ಒಳಗಡೆ ಇನ್ನರಲ್ಲಿ ಏನಿದೆ ಅದನ್ನ ಹೇಳಿ. ಗಂಡು ಬೇಕಂತ ತಾನೆ ಅವ್ರು ಹೇಳ್ತಾ ಇರೋದು? ಅದೇ ಬೇಕಂತ. ನಿಮಗೆ ಗಂಡು ಬೇಕಂಟಿ? ಆಂಟಿ ನಿಮಗೂ ಗಂಡು ಬೇಕಾ? ಹೈಫೈ ಆಂಟಿ, ನಂಗೆ ಹೆಣ್ಣು ಬೇಕಂಟಿ, ಬಟ್ ಗಂಡೇ ಆಗೋದದು. ನಂಗೆ ಹೆಣ್ಣು, ನಿಮ್ಗೆ ಹೆಣ್ಣ? ನಿರ್ಮಲಾ, ನಿಂಗೆ ನೋಡೋಕ್ಕಾಗ್ತಿಲ್ಲ ಕಣೆ, ನನಗೆ ನಿಂಗೆ ನೋಡೋಕ್ಕಾಗ್ತಿಲ್ಲ. ಅಯ್ಯೋ, ಬೌಜಿ ಇದು ನಿರ್ಮಲನ್ ರೂಮು. ಇನ್ನು ಎಷ್ಟು ದಿನ ಬೌಜಿ? 2 ಡೇಸಾ? 2 nights 3 days. ನಿರ್ಮಲಾ ಓಕೆನಾ? ಇದಿಷ್ಟಿದೆ, ಚೆನ್ನಾಗಿದೆ ರೂಮು. ಎಲ್ಲಿ ನೋಡಿದ್ರು ಬೇಬಿ ಫೋಟೋಗಳು. ಇಲ್ಲಿ ಫೋಟೋ,
ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು ಅಂತ ಹೇಳಿದರೆ ನೋಡಿ, ಮಮ್ಮಿ ಮತ್ತು ಪಪ್ಪನ ನೇಮು ಅಂದರೆ ನಂದಲ್ಲ, ಬೇಬಿದು. ಮಿಸ್ ರೆನಿಟಾ ನಿರ್ಮಲಾ ಫುಚಾಟೋ, ಮಿಸ್ಟರ್ ಜಾರ್ಜ್, ರೊಸಾರಿಯೋ ಹಾಕಿಲ್ಲಲ್ಲ, ಹಾಗೆ ಡಾಕ್ಟರ್ ನೇಮ್ ಜೂಲಿ ಥಾಮಸ್. ಮಗು ಮೂಮೆಂಟ್ನ ತೋರಿಸ್ತೀನಿ, ಸೌಂಡ್ ನೋಡಿ. ಅಡ್ಮಿಟ್ ಮಾಡಿರೋ ನೆಕ್ಸ್ಟ್ ಡೇ ವಿಡಿಯೋ ಆಫ್ಟರ್ನೂನ್ದು. ಸೊ ಅವಳು ಇಲ್ಲಿ ಬಲೂನ್ ಇದರಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಾಳೆ, ತಂಗಿ ಹೆಲ್ಪ್ ಮಾಡ್ತಾ ಇದ್ದಿದ್ಲು. ಪಾಪ ಅವಳು ನಾರ್ಮಲ್ ಡೆಲಿವರಿ ಆಗಬೇಕಂತ ತುಂಬ ಆಸೆ ಪಟ್ಟಿದ್ಲು. ಆಗಿಲ್ಲ ಅವಳಿಗೆ, ಬಿಕಾಸ್ ಪೇಯ್ನ್ ಇಂಡ್ಯೂಸ್ ಏನಿದೆ ಅದನ್ನು ಹಾಕಿದರೂ ಕೂಡ ಆಗಿರಲಿಲ್ಲ. ಸೊ ಇಲ್ಲಿ ಎಷ್ಟು ಎಫರ್ಟ್ ಹಾಕಿದ್ರು ತುಂಬ ಇದಾಗ್ತಾಯಿತ್ತು. ಸೊ ಹಾಗಾಗಿ ಅವಳಿಗೆ 1 ಅವರು ಇದರಲ್ಲಿ ಹಾಕೋಣ ಅಂತ ಹೇಳಿದರು ಮೇಡಮ್ ಜಿ. ಅಬ್ಸರ್ವೇಷನ್ ರೂಮ್ ಒಳ್ಳೆಯದಾಗಲಿ 1 ಅವರ್ ಆಮೇಲೆ ನೋಡೋಣ ಅಂತ ಹೇಳಿದರು. ಸೊ ಹಾಗಾಗಿ ನಂಗೆ ಆ ವಿಡಿಯೋ ತೆಗಿಲಿಕ್ಕೆ ಆಗಿಲ್ಲ. ಅವಳು ಒಳಗಡೆ ಹೋದ್ಮೇಲೆ ಅನಿಸ್ತು ವಿಡಿಯೋ ತೆಗಿಬೇಕಿತ್ತು ಅಂತ ಹೇಳ್ಕೊಂಡು. ಸೊ 1 ಅವರ್ ಅಬ್ಸರ್ವೇಷನ್ ರೂಮಲ್ಲಿ ಆದಮೇಲೆ ಬೌಜಿ ಹೊರಗಡೆ ಬಂದರು, ಬಾವ ಹೊರಗಡೆ ಬಂದರು. ಅಲ್ಲಿ ಹೇಳಿದರು, ಇಲ್ಲ ಸಿ ಸೆಕ್ಷನ್ನೇ, ನಾರ್ಮಲ್ ಮಾಡಿದ್ರು ವೆಯ್ಟ್ ಮಾಡಿದ್ರು ವೇಸ್ಟು ಅಂತ ಹೇಳ್ಕೊಂಡು. ಸೊ ಫೈನಲಿ ಡಾಕ್ಟರು ಬಂದು ಸಿಗ್ನೇಚರ್ ತಗೊತಾ ಇದ್ದಾರೆ ಅವ್ರ ಹತ್ರ. ಸಿ ಸೆಕ್ಷನ್ಗೆ ಹೋಗ್ಬೇಕಲ್ವಾ, ಸೊ ಹಾಗಾಗಿ. ಅಯ್ಯೋ ಪೆನ್ನೆ ತಾಗ್ತಾ ಇಲ್ಲ. ವೇಟಿಂಗ್. ಸೊ ಬಾವ 1 ಅವರ್ ಅವಳ ಜೊತೆ ಅಬ್ಸರ್ವೇಷನ್ ರೂಮಲ್ಲಿದ್ದು ವಾಪಸ್ ಬಂದರು. ಎಲ್ಲರೂ ಲಿಟ್ರಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವಾಗ ಆಗುತ್ತೆ ಅಂತ ಹೇಳಿಕೊಂಡು. ಆಮೇಲೆ ಡಾಕ್ಟರ್ ಬಂದು ಬಾವನ ಹತ್ರ ಹೇಳಿದರು, ಬೇಬಿ ಆಯಿತು, ಮಮ್ಮಿ ಮತ್ತು ಬೇಬಿ ಚೆನ್ನಾಗಿದ್ದಾರೆ ಅಂತ ಹೇಳಿಕೊಂಡು. ಒಂದು 4 o'clock ಹೋಗಿರೋದು ಅವಳು. ಅಬ್ಸರ್ವೇಷನ್ ರೂಮಲ್ಲಿ ನೋಡ್ತೀವಿ ಅಂತ ಹೇಳ್ಕೊಂಡು 4 o'clock ಕರ್ಕೊಂಡು ಹೋದವರು. ಅವಳನ್ನು ರಿಟರ್ನ್ ಕರ್ಕೊಂಡು ಬಂದಿದ್ದು 9:30 ಫೈನಲಿ ಬಂದ್ಲು. ಡಿಸ್ಟರ್ಬ್ ಮಾಡ್ಬೇಕಪ್ಪ. ಅವಾಗ ಹೆಂಗಿತ್ತು ಹೇಳು ಇವತ್ತಿಂದು. ನಾರ್ಮಲ್ ಆಗುತ್ತೆ ಅಂತ ಪಾಪ ತುಂಬ ಎಫರ್ಟ್ ಹಾಕಿ ನಿನ್ನೆ ನೈಟಿಂದ ಅಟ್ಲೀಸ್ಟ್ ಮಧ್ಯಾಹ್ನ 3 o'clock ತನಕ ಎಫರ್ಟ್ ಹಾಕಿದ್ಲು. ಆಗಿಲ್ಲ, ಸಿ ಸೆಕ್ಷನ್ ಆಯಿತು. ಹೇಗೆ ಅನಿಸ್ತು ಸಿ ಸೆಕ್ಷನು? ಬಟ್ ಈಗ ಪೇಯ್ನ್ ಆಗೋದು ಕಷ್ಟ ಆಗ್ತಾ ಇದೆ. ಅದು ಅನಿಸ್ದಾಗ ಏನು ಅನ್ಸಲ್ವಾ? ಸೊ
ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಲಿಟ್ರಲಿ ನನಗಂತೂ ಸಖತ್ ಬೇಜಾರಾಯಿತು ಅವಳನ್ನ ನೋಡ್ಕೊಂಡು. ಯಾಕಂದರೆ ಅವಳು ತುಂಬ ಹೋಪಲ್ಲಿದ್ದಿದ್ಲು, ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಹೇಳ್ಕೊಂಡು ಸಖತ್ ಪ್ರಿಪ್ಲ್ಯಾಂಡ್ ಆಗಿದ್ಲು, ನನ್ನ ನಾರ್ಮಲ್ ಡೆಲಿವರಿನೇ ಆಗೋದು ಅಂತ. ನಾವೆಲ್ಲರೂ ಹಾಗೆ ಅಂದ್ಕೊಂಡಿದ್ವಿ. ಸಖತ್ ಹೈಪರ್ ಆ್ಯಕ್ಟಿವ್ ಆಗಿದ್ದಿದ್ಲು, ಓಡಾಡೋದಾಗಲಿ ತಿರುಗಾಡೋದಾಗಲಿ ಪ್ರತಿಯೊಂದು ಮಾಡ್ಕೊಂಡಿದ್ದರಿಂದ ಇಲ್ಲ ಪಕ್ಕ ಅವಳಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಲೇ ಇದ್ದೆ. ಎಲ್ಲರೂ ಮಮ್ಮಿ ಎಲ್ಲ ಹಾಗೆ ಅಂದ್ಕೊಂಡಿದ್ವಿ. ಲಾಸ್ಟ್ ಇನ್ನೇನು ಇವ ಡೆಲಿವರಿಗೆ ಹೋಗಬೇಕು, ಸಾಯಂಕಾಲ ಅಡ್ಮಿಟ್ ಆಗಬೇಕಂದ್ರೂ ಅವಳು ಅಲ್ಲಿ ಹೊರಗಡೆ ಎಲ್ಲ ಹೋಗಿ ಬಂದಿದ್ಲು, ನಮ್ಮ ಜೊತೆ ಎಲ್ಲ ಬಂದಿದ್ಲು. ಆ್ಯಕ್ಚುಲಿ ಮಾವನ ಮನೆಗೆಲ್ಲ ಹೋಗಿ ಬರೋಣ ಅಂತ ಹೇಳ್ಕೊಂಡು ಅಜ್ಜಿ ಹತ್ರ ಎಲ್ಲ ಹೋಗಿ ಮಾತಾಡಿ ಎಲ್ಲ ಬಂದಿದ್ಲು. ಸೊ ಹಾಗೆ ಅಂದ್ಕೊಂಡಿದ್ವಿ. ಬಟ್ ಅವಳಿಗೆ ಸರ್ವಿಸ್ ಇದು ಓಪನ್ ಆಗಿರಲಿಲ್ಲ. ಹಾಗಾಗಿ ಎಷ್ಟು ಟ್ರೈ ಮಾಡಿದ್ರೂ ಲೇಬರ್ ಪೇನ್ ಬಂದಿಲ್ಲ ಅವಳಿಗೆ. ಸೊ ಡಾಕ್ಟರ್ ಬಂದ್ಕೊಂಡು ಫಸ್ಟ್ ಹೋಗಿದ್ದ ದಿನ ಪೇಯ್ನ್ ಇಂಡ್ಯೂಸ್ ಮಾಡಿದರು. ಬಟ್ ಅದರಿಂದನೂ ಏನೂ ಡಿಫ್ರೆನ್ಸಿಯೇಷನ್ಸ್ ಏನೂ ಚೇಂಜಸ್ಸೇ ಇರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಬಂದ್ಕೊಂಡು ಮತ್ತೆ ಪುನಃ ಇದು ಮೆಡಿಷನ್ನ ಚೇಂಜ್ ಮಾಡೋಣ ಅಟ್ಲೀಸ್ಟು ಅಂತ ಹೇಳಿದರು. ಅದರಲ್ಲೂ ಏನೂ ಡಿಫ್ರೆಂಟ್ ಕಾಣಿಸಿಲ್ಲ. ಸೊ ಹಾಗಾಗಿ ಮತ್ತೆ 1 hour ಅವಳನ್ನು ಅಬ್ಸರ್ವೇಷನ್ ರೂಮ್ಗೆ ಕರ್ಕೊಂಡು ಹೋದರು. 4 o'clock ಕರ್ಕೊಂಡು ಹೋಗಿರೋದು ಅಬ್ಸರ್ವೇಷನ್ ರೂಮ್ಗೆ. ಸೊ ಅಲ್ಲಿಂದ ಆಮೇಲೆ 1 hour ಆದಮೇಲೆ ಮತ್ತೆ ಪುನಃ ಚೆಕ್ ಮಾಡಿ ನೋಡಿದಾಗ ಇಲ್ಲ, ಇನ್ನು ವೆಯ್ಟ್ ಮಾಡಿದ್ರೂ ಯೂಸ್ ಇಲ್ಲ. ಸೊ ಹಾಗಾಗಿ ಸೆಕ್ಷನ್ನೇ ಮಾಡೋಣ ಅಂತ ಹೇಳಿದರು ಫೈನಲಿ. ಪಾಪ ಬಟ್ ಗಾಡ್ ಗ್ರೇಸ್ ಅವಳಿಗೆ ಪ್ಲಸ್ ಪಾಯಿಂಟ್ ಏನಾಯಿತು ಅಂದರೆ, ಪಾಪ ಎಷ್ಟೋ ಜನರಿಗೆ ನಾನು ನೋಡಿರೋ ಪ್ರಕಾರ ಲೇಬರ್ ಪೇಯ್ನ್ ಬಂದಿಲ್ಲ ಅಂದಾಗ, ಪೇಯ್ನ್ ಇಂಡ್ಯೂಸ್ ಮಾಡಿದಾಗ ಅದರಲ್ಲೂ ಪೇಯ್ನ್ ಬಂದಿರುತ್ತೆ. ಬಟ್ ಅವರಿಗೆ ನಾರ್ಮಲ್ ಡೆಲಿವರಿ ಆಗಿರಲ್ಲ, ಸೆಕ್ಷನ್ ಆಗಿರುತ್ತೆ. ಆ ಪೇನು ತಿಂದಿರ್ತಾರೆ, ಈ ಕಡೆ ಸೆಕ್ಷನ್ ಆಗಿರೋ ಪೇನು ತಿಂದಿರ್ತಾರೆ. ಇವಳಿಗೆ ನಮ್ಮ ಅಕ್ಕನಿಗೆ ಹಾಗಾಗಿಲ್ಲ ಆ್ಯಕ್ಚುಲಿ. ಅದರಿಂದ ಪೇಯ್ನ್ ಲಿಟ್ರಲಿ ಏನೂ ಇರಲಿಲ್ಲ. ಇತ್ತು ಬಟ್ ಹಾಗೆ ಇಲ್ಲದೆ ಇರಲ್ಲ, ಇತ್ತು ಬಟ್ ತರ್ಸ್ಕೊಳಕ್ಕಾಗದೇ ಇರೋ ಅಷ್ಟು ಎಂಥದ್ದು ಇರಲಿಲ್ಲ. ಬಟ್ ನನಗಂತೂ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ತಗೊಂಡೆ ನಾನಂತೂ. ಲಿಟ್ರಲಿ ಹೌದು, ಸ್ವಲ್ಪ ಭಯ ಆಯಿತು. ಬಟ್ ಎಲ್ಲ ನೋಡಿಕೊಂಡು ಯಪ್ಪ ಬೇಕಾ ಇದೆಲ್ಲ ಅಂತ ಅನ್ನಿಸ್ತು. ಬಟ್ ಬೇಬಿ ನೋಡಿದಾಗ ಅದೆಲ್ಲ ಮರ್ತೋಯ್ತು. ಅಕ್ಕನಿಗೆ ಬಾಯ್ ಬೇಬಿ ಆಯಿತು. ಫೋಟೋ ವೀಡಿಯೋಸ್ ಎಲ್ಲ ತೋರಿಸೋದು ಬೇಡ ಅಂತ ಹೇಳಿದರು ಮನೆಯವರು. ಸೊ ಹಾಗಾಗಿ ನಾನು ತೋರಿಸ್ಲಿಕ್ಕೆ ಹೋಗಿಲ್ಲ. ಫ್ಯೂಚರಲ್ಲಿ ನಂದಾದರೆ ಪಕ್ಕ ನಾನು ತೋರಿಸ್ತೀನಿ, ಪಕ್ಕ 100% ತೋರಿಸ್ತೀನಿ. ಬಟ್ ಅವ್ರಿಗಿಷ್ಟ ಇಲ್ಲ ಅಂದಮೇಲೆ ಬೇಡ. ಸೊ ಹಾಗಾಗಿ ನಾನು ತೋರಿಸ್ಲಿಕ್ಕೆ ಹೋಗಿಲ್ಲ. ಬಾಯ್ ಬೇಬಿ ಆಯಿತು, ಹೆಲ್ತಿಯಾಗಿ ಚೆನ್ನಾಗಿ ಆಯಿತು. ಸೊ ಸ್ವಲ್ಪ ಇದಾಯಿತು ಅಂತ ಹೇಳ್ಬೋದು. ಅದೊಂದೇ ಬೇಜಾರಾಗಿತ್ತು ಅವಳಿಗೆ. ಹೆಣ್ಮಗು ಬೇಕಂತ ತುಂಬ ಆಸೆ ಪಟ್ಟಿದ್ರು ಭಾವನು ಮತ್ತು ಅಕ್ಕನೂ. ಇತ್ತು ಹೆಣ್ಮಗು ಆಗಬೇಕಂತ ಇತ್ತು ಅವರಿಗೆ. ಬಟ್ ಇರಲಿ, ಬಾಯ್ ಬೇಬಿ ಆಯಿತು. ಬಟ್ ಮಮ್ಮಿಗೆ ಆಸೆ ಇತ್ತು ಬಾಯ್ ಬೇಬಿ ಆಗಬೇಕಂತ. ಯಾಕಂದರೆ ನಾವು 3 members ಗರ್ಲ್ಸ್ ಆಗಿದ್ದರಿಂದ, ನಾನು ಅಕ್ಕ ತಂಗಿ 3 ಜನ ಗರ್ಲ್ಸ್ ಆಗಿರೋದ್ರಿಂದ ಮಮ್ಮಿಗೆ ಫಸ್ಟ್ ಬೇಬಿ ಬಾಯ್ ಆಗಬೇಕಂತ ಆಸೆ ಇತ್ತು. ಹಾಗೆ ಆಯಿತು. ಓಕೆ, ಬಟ್ ಕ್ಯೂಟ್ ಆಗಿದ್ದಾನೆ, ಚೆಂದ ಇದ್ದಾನೆ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ಮಗು ಜೊತೆ ವೀಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಒಂದು ವೇಳೆ ಈ ಥರ ಎಲ್ಲಾದರೂ ವೀಡಿಯೋ ಮಾಡಿದ್ರಿಂದ ಏನಾದರೂ ಮಿಸ್ಟೇಕ್ಸ್ ಅಥವಾ ಹಾಗೇನಾದರೂ ಇದ್ದರೆ ಸಾರಿ. ಸೊ ಇದೊಂದು ಮೆಮೊರೀಸ್ ಅಂತ ಹೇಳ್ಕೊಂಡು ವೀಡಿಯೋ ಮಾಡಿದೆ ನಾನು ಅಷ್ಟೇ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.